ಗೆದ್ದು ಬಂದ. ಓಕೆ, ಈಗ ತುಂಬಾ ಲೈಟ್ ಹಾರ್ಟೆಡ್ ಕ್ವೆಶ್ಚನ್ಸ್ ಕೇಳ್ತೀನಿ. ಓಕೆ, ನೀವ್ ಯಾವಾಗ್ಲೂ ಯಾಕೆ ಸಫಾರಿ ಸೂಟ್, ಅದು ವೈಟ್ ಅಲ್ಲಿ ಯಾಕೆ ಹಾಕೋತೀರಾ? ಒಂದೆರಡು ಸಂದರ್ಭದಲ್ಲಿ ಘಟನೆ. ನಾನು ಸಫಾರಿ ಚಿಕ್ಕ ವಯಸ್ಸಿಂದ ನನ್ನ ಹಾಬಿ ಇದು. ಅಂದರೆ ಹೈಸ್ಕೂಲ್ ಕಾಲೇಜುಗಳಿಂದನೂ ಸಹ ಈ ಸಫಾರಿನೇ ಆಗ್ತಾ ಇರೋ ಅಭ್ಯಾಸ ಇತ್ತು ನನಗೆ. ಯಾರೋ ಒಬ್ಬಿಬ್ಬರು ಹಿರಿಯರು ಒಂದೆರಡು ಸಲಹೆ ಕೊಟ್ಟಾರೋ ದೊಡ್ಡವರು, ನೋಡಿ ನೀವು ಯಡಿಯೂರಪ್ಪ ಅಂದ್ರೆ ನಮ್ಮ ಮನೆಗೆ ಬಂದರೆ, ನಮ್ಮನ್ನು ಮಾತಾಡ್ಸೋಕ್ಕೆ ಬಂದರೆ, ಯಾರು ಬಂದಿದ್ದಾರೆ ಅಂತಂದ್ರೆ ಯಾರೋ ವೈಟ್ ಸಫಾರಿ ಹಾಕೊಂಡು ಬಂದಿದ್ದಾರೆ, ಓ ಯಡಿಯೂರಪ್ಪ ಅಂತ ಅನ್ಬೇಕು ನಾವು. ಹಾಗೆ ಯಾವ್ದಾದ್ರು ಒಂದು ಡ್ರೆಸ್ ಕೋಡ್ ನೀವು ಮಾಡೋದು ಒಳ್ಳೇದು, ಐಡೆಂಟಿಟಿ ಸುಲಭ ಆಗುತ್ತೆ ಅಂದರು. ಅವತ್ತಿಂದ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೇನೆ. ಇದಕ್ಕೆ ವಿಶೇಷ ಕಾರಣ ಇಲ್ಲ. ನಿಮಗೆ ಪರ್ಟಿಕ್ಯುಲರ್ ಟೇಲರ್ ಯಾರಾದ್ರೂ ಇದ್ದಾರಾ ಸ್ಪೆಷಲ್ ಆಗಿ ಮಾಡ್ಕೊಳ್ಳೋಕೆ? ಇಲ್ಲೇ ಗಾಂಧಿನಗರದಲ್ಲೇ ಒಬ್ರು ಇದ್ದಾರೆ. ಮೊದಲಿಂದ ಒಂದೇ ಕಡೆ ನಾನು ಗಾಂಧಿನಗರದಲ್ಲಿ ರೂಮ್ ಮಾಡಿದಾಗ ಅವ್ರನ್ನ ಫಿಟ್ ಟ್ವೆಲ್ ಒಂದು ಟೈಲರ್ಸ್ ಒಂದು ಇದೆ. ಅವ್ರ ಹೆಸರು ಆದ್ರೂ ಗೊತ್ತಾ? ಅವರ ರೆಗ್ಯುಲರ್ ಆಗಿ ಅವ್ರು ನಮಗೆ ಅಲ್ಲೇ ಹೋಗ್ತಾರೆ. ನಿಮ್ಮ ಹೇರ್ ಕಟ್, ಆಮೇಲೆ ನೀವು ಫೇಶಿಯಲ್ಸ್ ಮಾಡ್ಕೋತೀರಾ, ಮ್ಯಾನಿಕ್ಯೂರ್ ಪೆಡಿಕ್ಯೂರ್? ಹೇರ್ ಕಟ್ ಆಮೇಲೆ ಫೇಶಿಯಲ್ಸ್ ಎಲ್ಲ ಮಾಡ್ಕೋತೀರಾ, ಆಮೇಲೆ ಮ್ಯಾನಿಕ್ಯೂರ್ ಪೆಡಿಕ್ಯೂರ್. ಸಾಮಾನ್ಯವಾಗಿ ಪಾಲಿಟಿಷಿಯನ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಪಾರ್ಲರ್ಗೆ ಹೋಗ್ತಾರೆ, ಆಮೇಲೆ ಪ್ರೆಸೆಂಟೇಬಲ್ ಆಗಿರ್ಬೇಕು. ಅದೆಲ್ಲ ನಂದೇನು ಹಾಬಿ ಇಲ್ಲಮ್ಮ. ಆದರೆ ನಾನು ಒಂದು ಲ್ಯಾಕ್ಟೋ ಉಪಯೋಗಿಸೋದು ಮೊದಲಿಂದ ನನಗೆ ಅಭ್ಯಾಸ ಇದೆ. ಇಲ್ಲ ಅಂತ ಹೇಳಲ್ಲ, ಪೌಡ್ರ್ ಹಾಕ್ಕೊಳ್ತೇನೆ, ಲ್ಯಾಕ್ಟೋ ಹಾಕ್ಕೊಳ್ತೇನೆ. ಆ ಥರ ನಾನು ಶಿಸ್ತಾಗಿ ಟ್ರಿಮ್ ಆಗಿರಬೇಕು ಅಂತ ನೋಡ್ಕೊತೇನೆ ನಾನು. ಬಟ್ ಈ ಪ್ಯಾರಲರ್ ಇದಕ್ಕೆ ಹೋಗೋದು, ಇನ್ನೆಲ್ಲೋ ಹೋಗೋದು, ಬ್ಯೂಟಿ ಪಾರ್ಲರ್ ಹಾಕ್ಬೇಕು, ಈ ಥರ ಯೋಗ, ಅದನ್ನು ನಾನು ಕಂಟಿನ್ಯೂಸ್ ಆಗಿ ನಾನು ಎಕ್ಸಸೈಸ್ ಅನ್ನೋದಕ್ಕಿಂತ ಕಳೆದ ಒಂದು ಅನೇಕ ವರ್ಷಗಳಿಂದ 1 ಅವರ್ ಬೆಳಗ್ಗೆ ವಾಕ್ ಮಾಡ್ತೇನೆ. ಇಲ್ಲಿ ಇಡೀ ನಾನು ಎಲ್ಲಿದ್ರೂ ಅಲ್ಲಿ ವಾಕ್ ಮಾಡ್ತಾ ಇದ್ದೆ. ಚಿಕ್ಕ ವಯಸ್ಸಿಗೆ ನಾನು ಸ್ವಲ್ಪ ತಿಳುವಳಿಕೆ ಬಂದಾಗಲಿಂದ ದಿವಸ 1 ಗಂಟೆ ವಾಕ್ ಮಾಡುವಂಥದ್ದು ನನ್ನ ಹಾಬಿ. ಈಗಲೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ. ಬೆಳಗ್ಗೆ ಒಂದು 15-20 ನಿಮಿಷ ಸಮಯ ನೋಡ್ಕೊಂಡು ವ್ಯಾಯಾಮ, ಸಣ್ಣ ಪುಟ್ಟ ಇದು ಯೋಗ ಮಾಡ್ತೀನಿ. ಓಕೆ ಸರ್, ಈಗ ರ್ಯಾಪಿಡ್ ಫೈರ್ ರೌಂಡ್. ನಿಮ್ಗೆ ಏನೇ ಪ್ರಶ್ನೆ ಕೇಳಿದ್ರು ಜಾಸ್ತಿ ಟೈಮ್ ತಗೋಬಾರ್ದು. ಓಕೆ, ವೆರಿ ಫ್ಯೂ ಸೆಕೆಂಡ್ಸ್. ಓಕೆ, ನಿಮ್ ಕೈ ಮೇಲೆ ರಾಖಿ, ರಕ್ಷಾ ಬಂಧನ್ ದಿನ ನಿಮ್ಗೆ ಯಾರೋ ರಾಖಿ ಕಟ್ಟಿದ್ದಾರೆ, ಯಾರು ಕಟ್ರಿ? ಪ್ರೀತಿಯ ಜೊತೆಗೆ ನನ್ನ ತಂಗಿ ಬಂದು ಅಪರೂಪಕ್ಕೆ ಓಕೆ, ರಾಖಿ ಕಟ್ಟೋರು. ನಿಮ್ ಫೇವ್ರೆಟ್ ಊಟ, ನಿಮ್ಗೆ ಯಾವ ಡಿಶ್ ತುಂಬಾ ಇಷ್ಟ? ಸಾಮಾನ್ಯವಾಗಿ ದೋಸೆ ಇಡ್ಲಿ ಸಾಮಾನ್ಯ. ಓಕೆ, ನಿಮ್ ಫೇವ್ರೆಟ್ ಕಲರ್? ವೈಟ್. ಓಕೆ, ನಿಮ್ಗೆ ತುಂಬಾ ಇಷ್ಟವಾದ ಬುಕ್, ನೀವು ಓದಿರೋದು ಬುಕ್? ನಾನು ಸಾಮಾನ್ಯವಾಗಿ ರಾಷ್ಟ್ರಭಕ್ತರ ಪುಸ್ತಕಗಳನ್ನ ಓದ್ತೇನೆ. ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು. ಫಿಲಸಾಫಿಕಲ್ ಬುಕ್ಸ್, ಸ್ಪಿರಿಚುವಲ್ ಬುಕ್ಸ್. ನಿಮ್ ಫೇವ್ರೆಟ್ ಪಾಲಿಟಿಷಿಯನ್? ಅಟಲ್ ಬಿಹಾರಿ ವಾಜಪೇಯಿ. ಓಕೆ, ನಿಮ್ಗೆ ಸ್ಟ್ರೆಂತ್ ಕೊಡೋದು, ನಿಮ್ಗೆ ಪಿಲ್ಲರ್ ಆಫ್ ಸಪೋರ್ಟ್, ನಿಮ್ ಸ್ಟ್ರೆಂತ್? ಏನಾದ್ರೂ ಮಾಡಲೇಬೇಕು ಅನ್ನೋ, ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋಂಥ ಆತ್ಮವಿಶ್ವಾಸ. ನಿಮ್ ವೀಕ್ನೆಸ್? ಅನ್ಯಾಯವನ್ನು ಕಂಡಾಗ ಸಿಟ್ಟು ಬರುತ್ತಲ್ಲ, ಅದನ್ನ ಸರಿಪಡಿಸ್ಕೋಬೇಕು. ಓಕೆ, ನೀವು ಫಸ್ಟ್ ಟೈಮ್ ನಿಮ್ ಸ್ಯಾಲರಿ, ನಿಮ್ ಸಂಬಳದಲ್ಲಿ ಏನ್ ತಗೊಂಡ್ರಿ? ಸಂಬಳ ಬಂದಿದ ತಕ್ಷಣ ಫಸ್ಟ್ ಟೈಮ್ ಏನ್ ತಗೊಂಡ್ರಿ? ನಾನು ಸಾಮಾನ್ಯವಾಗಿ ನನಗೆ ಸ್ವಂತ ಬಟ್ಟೆಗಳು ಇದೆಲ್ಲ ಇಷ್ಟ. ಆ ರೀತಿ ವೈಟ್ ಸಫಾರಿ ಸೂಟ್ ತಗೊಂಡ್ರಾ? ಓಕೆ, ನಿಮ್ಗೆ ತುಂಬಾ ಕೋಪ ಬಂದಾಗ ಏನ್ ಮಾಡ್ತೀರಾ? ಹೋಗಿ ಶಾಂತವಾಗಿ ಮೂಲೆಯಲ್ಲಿ ಕುಂತ್ಕೊಳ್ತಾನೆ, ಸ್ವಲ್ಪ ಕೋಪ ಶಮನ ಆಗೋವರೆಗೂ. ಅಳು ಬರಲ್ವಾ? ಎಂದು ನಾನು ಅಳೋದಿಲ್ಲ. ಓ, ದಟ್ಸ್ ಗ್ರೇಟ್. ಓಕೆ, ನಿಮ್ಗೆ ತುಂಬಾ ಸಂತೋಷ ಆದಾಗ ಏನ್ ಮಾಡ್ತೀರಾ? ಸಾಮಾನ್ಯವಾಗಿ ನನ್ನ ಹಾಬಿ ಟಿವಿ ಮುಂದೆ ಕುಂತ್ಕೊಳ್ಳುವಂತ, ಮತ್ತೆ ಇತರರ ಹತ್ರ ಹಂಚ್ಕೊಳ್ಳೋ ಆ ಸಂತೋಷ. ಓಕೆ, ನಿಮ್ ಫೇವ್ರೆಟ್ ಹಾಲಿಡೇ ಸ್ಪಾಟ್, ವೆಕೇಶನ್ಗೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕಂತ ಇಷ್ಟಪಡ್ತೀರಾ? ನಾ ಸಾಮಾನ್ಯ ಹಿಲ್ ಸ್ಟೇಷನ್. ಯಾವ ಹಿಲ್ ಸ್ಟೇಷನ್? ನಂದಿ ಹಿಲ್ಸ್ ಇರ್ಬೋದು, ಅದು ಕೆಮ್ಮಣ್ಣುಗುಂಡಿ ಇರ್ಬೋದು, ಬೇರೆ ಬೇರೆ ತರ ಪ್ಲೇಸ್ಗಳಿವೆ. ಓಕೆ, ದೇವ್ರು ನಿಮ್ಮ ಹತ್ರ ಬಂದು ಯಡಿಯೂರಪ್ಪ ಅವರೇ ನಿಮ್ಗೆ 3 ವರಗಳು ಕೊಡ್ತೀನಂತ ನಿಮ್ಗೆ ವಿಶ್ ಗ್ರಾಂಟ್ ಮಾಡ್ತಾರೆ, ಏನ್ ಕೇಳ್ತೀರಾ? ಬದುಕಿರೋವರೆಗೂ ಜನಸೇವೆ ಮಾಡುವಂತ ಶಕ್ತಿ ಕೊಡಪ್ಪ ಅಂತ ಕೇಳ್ತಾರೆ. ಓಕೆ, ಎರಡನೇದು? ಈ ನಾಡಿನ ಜನಕ್ಕೆ ಒಂದು ಸದ್ಬುದ್ಧಿ ಕೊಟ್ಟು ಒಳ್ಳೇದು ಮಾಡುವಂತ ಶಕ್ತಿ ಕೊಡಪ್ಪ, ಯಾಕೆ ಈ ಪರಿಸ್ಥಿತಿ ನಮ್ಮನ್ನೆಲ್ಲ ಇಟ್ಟಿದ್ಯಾ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಮೂರನೇದು ಈ ಸಮೃದ್ಧಿ ಇರಬೇಕು, ಜನ ತೃಪ್ತಿ ಇರಬೇಕು, ಸಮಾಧಾನ ಇರಬೇಕು.
ನಾನು ಇವತ್ತು ಯಾರ ಹತ್ರನೂ ಹೇಳಿದೆ, ಆ ಮಳೆ ರಾಯನಿಗೆ ಸಿಟ್ಟು ಬಂದರೆ ನಮ್ಮ ಮೇಲೆ ಸಿಟ್ಟು ತೀರಿಸ್ಕೊಳಪ್ಪ, ಆದರೆ ಸಕಾಲಕ್ಕೆ ವರುಣದೇವ ನೀನು ಮಳೆ ಕೊಟ್ಟೋದ್ರಿಂದ ಇವತ್ತು ನಾನು ಈ ಜಲಾಶಯಗಳು ಪೂಜೆ ಮಾಡಿ ಬರ್ತಾ ಇದ್ದೀನಿ ಆಲ್ಮಟ್ಟಿಗೆ ಅಂತ. ಅದನ್ನ ಕೇಳೋ ಜನರಿಗೋಸ್ಕರ ದೇವರನ್ನ ಪ್ರಾರ್ಥನೆ ಸೊ ಸ್ವೀಟ್. ಸ್ವಂತಕ್ಕೇನು ಕೇಳೋದು. ಓಕೆ, ನಿಮ್ಗೆ ವಿರೋಧ ಪಕ್ಷದಲ್ಲಿ ಯಾರು ತುಂಬಾ ಇಷ್ಟ? ನಾನು ಆ ದೃಷ್ಟಿಯಿಂದ ವೀರೇಂದ್ರ ಪಾಟೀಲ್ ತುಂಬ ಇಷ್ಟಪಡ್ತಾ ಇದ್ದೆ. ಆಡಳಿತ ಪಕ್ಷ ವಿರೋಧ ಪಕ್ಷ ದೇವರಾಜ ಅರಸು ಆಡಳಿತವನ್ನು ತುಂಬ ನಾನು ಮೆಚ್ಚುತ್ತಾ ಇದ್ದೆ ಒಬ್ಬ ಮುಖ್ಯಮಂತ್ರಿ. ಈಗ ಅನೇಕ ಜನ ನಾಯಕರಿದ್ದಾರೆ. ಯಾರಿಗೋ ವ್ಯಕ್ತಿ ಹೆಸರು ಹೇಳೋದಕ್ಕಿಂತ ಆ ಸ್ಟ್ಯಾಂಡರ್ಡ್ ಈಗ ಇಲ್ಲ. ಆ ಕಾಲಕ್ಕೆ ನೀವು ಹೋಲಿಕೆ ಮಾಡಿದರೆ ಆ ಸ್ಟ್ಯಾಂಡರ್ಡ್ ಈಗ ಭಾಳ ಕಡಿಮೆ. ಓಕೆ, ನಿಮ್ಗೆ ದೇವೇಗೌಡರಲ್ಲಿ ಇಷ್ಟವಾದ ಗುಣ ಯಾವುದು? ಹಾರ್ಡ್ ವರ್ಕ್, ಪರಿಶ್ರಮ. ಹಾರ್ಡ್ ವರ್ಕ್, ಅದು ಸೋ ಸ್ವೀಟ್. ಓಕೆ, ನಿಮ್ ಮ್ಯೂಸಿಕ್ ಅಂದ್ರೆ ಇಷ್ಟನಾ? ಖಂಡಿತ. ಹಾಡುಗಳು ತುಂಬಾ ಕೇಳ್ತೀರಾ? ನಿಮ್ ಫೇವ್ರೆಟ್ ಸಾಂಗ್? ಆಡಿಸಿ ನೋಡು. ಪ್ಲೀಸ್ ಸಿಂಗ್ ಇಟ್. ಪ್ಲೀಸ್ ಸರ್, ಒನ್ ಲೈನ್ ಫಾರ್ ಮೀ. ಸಾಮಾನ್ಯವಾಗಿ ಹಾಡಿ ಅದು ಮಾಡೋದಾಗಲ್ಲ. ಈ ನಮ್ಮ ಕಸ್ತೂರಿ ನಿವಾಸದ್ದು ಆಡಿಸಿ ನೋಡು, ಪೀಡಿಸಿ ನೋಡು. 2 ಲೈನ್ಸ್. ಓಕೆ ಫೈನ್. ನಿಮ್ಗೆ ಸಿನಿಮಾದಲ್ಲಿ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಯಾವ ತರ ಪಾತ್ರ ಮಾಡಕ್ಕೆ ಇಷ್ಟಪಡ್ತೀರಾ? ಒಬ್ಬ ಹೋರಾಟಗಾರರ ಪಾತ್ರ. ನಿಮ್ ರಿಯಲ್ ಲೈಫ್ ಸ್ವಾತಂತ್ರ್ಯ ಹೋರಾಟಗಾರ ಇಲ್ಲಿದ್ದಾರೆ, ಭಗತ್ ಸಿಂಗ್ ಇರ್ಬೋದು, ಬೇರೆ ಈ ರೀತಿ ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ಬೋದು, ಒಂದು ಪ್ರೇರಣೆ ಕೊಡುವಂಥ ಪಾತ್ರ. ತುಂಬಾ ನೆನಪಿನಲ್ಲಿ ಇರೋ ದಿನ ಯಾವುದು? ಯಾವತ್ತು ನಾನು ಒಳ್ಳೆ ಕೆಲಸ ಮಾಡ್ತೇನೆ, ಹೆಚ್ಚು ಜನಕ್ಕೆ ಅನುಕೂಲ ಆಗೋದು ಕೆಲಸ ಮಾಡ್ತೇನೆ, ಅದಕ್ಕೆ ನೆನಪಿಟ್ಕೊಳ್ತಾ ಇರ್ತೇನೆ, ಮೆಲುಕಾಗ್ತಾನೆ ಇರ್ತೇನೆ. ಆವಾಗ ನಂಗೆ ತೃಪ್ತಿ ಆಗುತ್ತೆ, ಸಮಾಧಾನ. ಓಕೆ, ನಿಮ್ಮ ಪ್ರಕಾರ ರಾಜಕಾರಣ ಅಂದ್ರೆ ಏನು? ಜನಸೇವೆ. ಜನಸೇವೆ. ಓಕೆ, ನಿಮ್ಮ ಫೇವ್ರೆಟ್ ವಾಚ್? ಪೈಥಾನ್ ವಾಚ್ಗಳು ಆಗ್ತಾ ಇದ್ದೇನೆ, HMT ವಾಚ್ಗಳು ಆಗ್ತಾ ಇದೆ. ಓಕೆ, ನೀವು ದಿನ ಮನೆ ಬಿಡುವಾಗ ಏನ್ ನಿಮ್ಮ ಹತ್ರ ಇರಲೇಬೇಕು, ಯಾವ್ದು ನೀವು ಬಿಟ್ಟು ಹೋಗಕ್ಕಾಗಲ್ಲ? ನಾನು ಇತ್ತೀಚೆಗಂತೂ ಸ್ಪೆಕ್ಸ್ ಅನಿವಾರ್ಯ ನನಗೆ, ಕೆಲಸ ನಡೆಯಲ್ಲ ಇಲ್ಲದೆ ಇದ್ರೆ. ಮೊಬೈಲ್, ಸ್ಪೆಕ್ಸ್, ಪೆನ್, ಸ್ಮಾಲ್ ಡೈರಿ. ಸ್ಮಾಲ್ ಡೈರಿ. ಆ ಡೈರಿಲಿ ಏನ್ ಬರೀತೀರಾ? ಅವತ್ತಿನ ದಿನಚರಿ, ನಾ ಇವತ್ತೇನು ಮಾಡಬೇಕು, ನಿಶ್ಚಯ ಮಾಡಿ ಹೋಗ್ತೇನೆ ನಾನು ಏನು ಮಾಡಬೇಕು ಅಂತ. ಡೈರಿಯಲ್ಲಿ ಸ್ಮಾಲ್ ನೋಟ್ ಮಾಡಿ ಅದನ್ನು ಫಾಲೋ. ಓಕೆ, ನಿಮ್ಗೆ ನೀವು ದಿನ ಊಟ ನೀವು ಒಬ್ಬರೇ ಮಾಡ್ತೀರಾ ಅಥವಾ ಮನೆಗೆ ಬಂದು ಯಾವ್ದಾದ್ರು ಒಂದು ಮೀಲ್ ಫ್ಯಾಮಿಲಿ ಜೊತೆ ಮಾಡ್ತೀರಾ? ಇಲ್ಲ, ನಾನು ಫ್ಯಾಮಿಲಿ ಜೊತೆಗೆ ಅನ್ನೋದಕ್ಕಿಂತ ಮೊದಲಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಅಭ್ಯಾಸ ಇರೋದ್ರಿಂದ ಒಬ್ಬನೇ ಊಟ ಮಾಡೋ ಅಭ್ಯಾಸ ಇಲ್ಲ. ನಮ್ಮ ಕಾರ್ಯಕರ್ತರ ಜೊತೆಗೆ ಊಟ ಮಾಡುವಂಥದ್ದು. ಫ್ಯಾಮಿಲಿ ಜೊತೆಗೆ ಯಾವತ್ತು ಹಾಲಿಡೇಸಲ್ಲಿ ಅಪ್ರೂವ್. ನೀವು ಅಡುಗೆ ಮಾಡ್ತೀರಾ ಸರ್? ಹಾಗೆ ಮಾಡ್ತಾ ಇದ್ದೆ ನಾನು. ಒಬ್ಬ ಒಂಟೆಗರಾಗಿ ರೂಮಲ್ಲಿ ಇದ್ದೀನಿ, ಶೇಷಾದಿಪುರಮಲ್ಲಿ ಇದ್ದಾಗ ನಾವು ಉಪ್ಪಿಟ್ಟು ಮಾಡ್ಕೊತಾ ಇದ್ದೆ, ಸ್ವಲ್ಪ ಸಾಂಬಾರು ರೈಸ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೆ. ಆಮೇಲೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೆ. ಇದು ವರ್ಷಾನುಗಟ್ಟಲೆ ಮಾಡಿದ್ದೆ, ನಾವು ಕಷ್ಟಪಟ್ಟಿದ್ದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಈಗ ಯಡಿಯೂರಪ್ಪ ಅವರು ಅವ್ರ ಮೊಮ್ಮಕ್ಕಳ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಇವ್ರ ಹೆಸರು ಭಗತ್. ಇವನು ಭಗತ್, ನಕುಲ್, ಸುಭಾಷ್, ಇವನು ಮೈತ್ರಿ, ಇವನು ಜಾನ್ಸ್. ಓಕೆ, ಇವ್ರ ಹೆಸರು ಭಗತ್ ಏನಕ್ಕೆ, ಅವ್ರ ಹೆಸರು ಸುಭಾಷ್ ಅಂಡ್ ಮೈತ್ರಿ ದೇವಿ ಏನಕ್ಕೆ? ಈ ಹೆಸರುಗಳೆಲ್ಲ ನೋಡಿದಾಗ ಯಾರು ಸ್ವಾತಂತ್ರ್ಯ ಹೋರಾಟಗಾರರು, ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಣೆಯನ್ನು ಮಾಡಿಕೊಂಡ್ರು ಅಂಥವ್ರ ಹೆಸರುಗಳನ್ನೇ ನನ್ನ ಮಕ್ಕಳು ಯೋಚನೆ ಮಾಡಿ ಇಟ್ಟಿದ್ದಾರೆ, ನನ್ನ ಕನ್ಸಲ್ಟ್ ಮಾಡಿ. ಇವಳನ್ನ ಇಡೋಕ್ಕೆ ಅಂದರೆ ನನ್ನ ಹೆಂಡತಿ ಹೆಸರು ಮೈತ್ರಿ, ಹೀಗಾಗಿ ನಿತ್ಯ ನೆನಪಿರಬೇಕು ಅಂತ ಅವಳ ಹೆಸರನ್ನ ಮೈತ್ರಿ ಅಂತ ಇಟ್ಟಿದ್ದೆ. ನೀವು ಇಟ್ಟಿದ್ದ ಹೆಸರು? ನಾನು ನಮ್ಮ ಮಕ್ಕಳೆಲ್ಲ ಸೇರಿ ಓಕೆ, ನೆನಪು ಸದಾ ನೆನಪಿರ್ಬೇಕು ಅವಳು ಅನ್ನೋದು ಅಷ್ಟೇ. ಓಕೆ, ನೀವು ನಿಮ್ಮ ಮಕ್ಕಳ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ಕೇಳ್ಪಟ್ಟಿದ್ದೀನಿ, ಏನಕ್ಕೆ ಕಾರಣ? ಬೆಳಿಗ್ಗೆ 5 ಗಂಟೆಗೆ ಹೇಳ್ತಿದ್ದಾಗೆ ಜನ ಬರ್ತಾರೆ, ಮತ್ತು ರಾತ್ರಿ 12 ಗಂಟೆಗೆ ಮುಂಚೆ ಮನೆ ಸೇರಕ್ಕೆ ಬಿಡೋದಿಲ್ಲ. ಈಗ ಸಮಯ ಸಿಕ್ಕಾಗ ಸ್ವಲ್ಪ ಅವ್ರ ಜೊತೆ ಸಮಯ ಕಳೀತೀನಿ. ಓಕೆ, ನಿಮ್ಮೆಲ್ರೂ ಕೇಳ್ತೀನಿ, ನಿಮ್ಮ ತಾತನಲ್ಲಿ ನಿಮಗೆ ಇಷ್ಟವಾದ ಗುಣ ಏನು? ನಾವು ಚಿಕ್ಕವರಿಂದನೂ ಅವರಿಂದನೇ ಈ ಗುಣ ಎಲ್ಲ ಬಂದಿದ್ದು. ಎಲ್ಲ ಮನೆ ಎಲ್ಲ ಕ್ಲೀನಾಗಿ ಇಡಬೇಕು, ಏನೂ ಹರಡಿರಬಾರ್ದು ಮನೇಲಿ, ಬೇಗ ಎದ್ದು ಕೆಲಸ ಮಾಡಿಕೊಂಡು. ಸೊ ಅದು ಗುಣ ತುಂಬ ಇಷ್ಟ ನಮಗೆ. ಓಕೆ, ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಕಾಲೇಜ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನ ಬೇರೆ ರೀತಿಯಲ್ಲಿ ನೋಡ್ತಾರೆ, ಬಿಕಾಸ್ ಅದು CMs, ಗ್ರ್ಯಾಂಡ್ ಚಿಲ್ಡ್ರನ್ ಅಂತ? ಇಲ್ಲ, ಆ ಥರ ಏನೂ ಇಲ್ಲ. ನಾವೆಲ್ಲ ಸೇಮ್, ಅಂದರೆ ಸೇಮಾಗಿ ಟ್ರೀಟ್ ಮಾಡ್ತಾರೆ, ಅಂದರೆ ಒಂದಾಗೆ ಟ್ರೀಟ್ ಮಾಡ್ತಾರೆ. ಆ ಥರ ಏನು ಡಿಫ್ರೆನ್ಷಿಯೇಟ್ ಮಾಡಲ್ಲ.
ಹೌದಾ ಎಲ್ಲರೂ ಕಂಫರ್ಟೇಬಲ್ ಆಗಿರ್ತಾರೆ.